ಜೀವಮಾನದಲ್ಲಿ ಜೀವವೇ ಸಾಕು ಅನ್ನುವಷ್ಟರ ಮಟ್ಟಿಗೆ ರೋಸಿ ಹೋಗಿದ್ದು ಒಂದೇ ಒಂದು ಸೌಂಡಿಗೆ, ಗೊರ್ಕೆ ಸೌಂಡಿನಿಂದ ಅಮಿತ್ ಅವರು ಅನುಭವಿಸಿದ ಸಂಕಷ್ಟಗಳೇನು, ಸಂಕಟಗಳೇನು, ನೋವೇನು, ಎಷ್ಟತ್ರಿ, ಹೆಂಗ್ ಗೋಳಾಡಿದ್ರಿ, ಬಿಗ್ ಬಾಸ್ಗೇನೆ ಹೇಳಿದ್ರಿ ಬಂದಿನ ಮಲ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಅಂತ. ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ನನ್ನ ಕಷ್ಟ. ಒಂದಿನ ಅಯ್ಯಪ್ಪನ ಪಕ್ಕ ಮಲ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಂತ. ನಾನೇನು ಪಾಪ ಮಾಡಿದೆ, ನಾನು ಲೈಫೆಲ್ಲ ನೋಡ್ಕೊಂಡು ಏನೋ ಕನಸೆಲ್ಲ ಇಟ್ಕೊಂಡು ಕಷ್ಟಪಡ್ಕೊಂಡು ಬಂದಪ್ಪ. ಅಲ್ಲೋ ಗೊರ್ಕೆ ಸೌಂಡ್ ಕೇಳಿಸ್ಕೊಳಕ್ಕ ಎಷ್ಟೊಂತ ಗೊರ್ಕೆ ಗೊರ್ರು ಅಂತ ಒಂದು 500cc ಮೋಟ್ರ್ ಜನ್ರೇಟರ್ ಥರ ಹೊಡಿತಾ ಇತ್ತದು. ಒಂದಿನ ಸರಿ 2 ದಿನ ಸರಿ, ದಿನಾಗ್ಲೂ ಗೊರಕೆ ಹೊಡೆದ್ರೆ ಏನು ಮಾಡೋದು ನಾವು? ಆಮೇಲೆ ಫಸ್ಟ್ ಆಫ್ ಆಲ್ ಮಲ್ಗೋಕ್ಕೆ ಜಾಗ ಇಲ್ಲದೆ ಅಂತ ಹಿಂಗೆ ಮಲ್ಗೋದು. ನಾನೆಲ್ಲೋ ಸೈಡಲ್ಲಿ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು, ಅದು ಈ ಕಾರ್ಟೂನಲ್ಲಿ ಟಿಮಾನ್ ಆ್ಯಂಡ್ ಪುಂಬಾ ಅಂತ ಬರ್ತಾಯಿತ್ತು, ಆ ಥರದ್ದು ನಾನು ಸೈಡಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಲ್ಕೊತಾ ಇದ್ದೆ. ಅವರು ಬಿಗ್ ಬಾಸಲ್ಲಿ ಏನು ತೋರಿಸಿದ್ರು, ಅದು ತುಂಬ ಕಾಮಿಡಿ ರೀತಿನಲ್ಲಿ ತೋರಿಸಿದ್ರು. ಬಟ್ ಜೆನ್ಯೂನಾಗಿ ನಂಗೆ ಕಷ್ಟ ಆಗ್ಬಿಟ್ಟಿತ್ತು, ನಿದ್ದೆ ಬರ್ತಾ ಇರಲಿಲ್ಲ. ಬಿಕಾಸ್ ಅಲ್ಲಿ ನಿದ್ದೆ ಸಿಗೋದು ರ್ಯಾರು. ಈಗ ಊಟ ಇಲ್ಲದೆ ನಾವು ಮ್ಯಾನೇಜ್ ಮಾಡ್ಬೋದು, 2 ಹೊತ್ತು ಊಟ, ಅದು ಕಷ್ಟಪಡ್ತಾ ಇದ್ವಿ. ಬಟ್ ನಿದ್ದೆ ಇಲ್ಲದೆ ತುಂಬ ಕಷ್ಟ. ಮ್ಯಾಕ್ಸಿಮಮ್ ಒಂದು 2 ಅವರ್ ನಿದ್ದೆ ಬರ್ತಾ ಇತ್ತು ಅಷ್ಟೇ ನಮಗೆ. ಅಷ್ಟು ಕಷ್ಟ. ಆ 2 ಅವರಲ್ಲೂ ಮೋಟ್ರ್ ಸೌಂಡ್ ಕೇಳಿಸ್ಕೊಂಡು ಆಮೇಲೆ ಬೆಳಗ್ಗೆ ಎಬ್ಬಿಸ್ಬಿಟ್ಟು ಬಾತ್ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ.